ಹೌದು, ಗಿಲ್ಲಿಗೆ ಸರಿಯಾಗಿ ಬೈತಾ ಇದ್ದಾರೆ ಇದೀಗ ಚೈತ್ರ ಕುಂದಾಪುರ. ಯಾಕೆಂದ್ರೆ ಸಖತ್ತಾಗಿ ಗಿಲ್ಲಿ ಉಡಿಸ್ತಾ ಇದ್ದಾರೆ. ಗಿಲ್ಲಿ ಉರಿಸೋದನ್ನಂತೂ ಬಹಳಷ್ಟು ಜನರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ನೋಡಿರ್ಬೋದು, ಸೂಪರ್ ಆಗಿ ಬರ್ತಾ ಇದೆ, ಸೂಪರ್ ಡೂಪರ್ ಹಿಟ್ ಆಗಿದೆ, ವೈರಲ್ ಆಗ್ತಾ ಇದೆ. ಯಾಕೆಂದ್ರೆ ಗಿಲ್ಲಿಯ ಒಂದು ಕಾಂಬಿನೇಷನ್, ಗಿಲ್ಲಿ ಮನೇಲಿದ್ರೆ ಯಾವುದೋ ಒಂಥರ ಒಂದು ಉತ್ಸಾಹ, ಲವಲವಿಕೆ, ಆಕ್ಟಿವ್ನೆಸ್ ಎಲ್ಲವೂ ಕೂಡ ಶುರುವಾದಂತೆ. ಯಾಕೆಂದ್ರೆ ಗಿಲ್ಲಿಗೆ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇರುವಂತ ಕಾರಣ ಜನರೆಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡ್ತಿದ್ದಾರೆ. ಗಿಲ್ಲಿ ಮುಂದೆ ಕಂಪ್ಲೀಟ್ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅವರು ನಾಮಿನೇಟ್ ಸಹ ಆಗ್ತಾರೆ, ಬಟ್ ಅವ್ರಿಗೆ ಅವಾರ್ಡ್ ಗಳನ್ನ ಮಾಡ್ತಾರೆ, ಜನರು ಸೇವ್ ಮಾಡ್ತಿದ್ದಾರೆ. ಇನ್ನ ಚೈತ್ರ ಕುಂದಾಪುರ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಸೊ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರ ಒಂದು ವಾಯ್ಸ್ ರೈಸ್ ಮಾಡುವಂತದ್ದು ಎಲ್ಲವೂ ಕೂಡ, ಅದಕ್ಕೆ ಫೈರ್ ಬ್ರ್ಯಾಂಡ್ ಅಂತಾನೆ ಅವನ್ನ ಕರೆಯೋದು. ಗಿಲ್ಲಿ ಮತ್ತೆ ರಜತ್ ಅವರು ಸಖತ್ತಾಗಿ ಮಜಾವನ್ನ ತೆಗೆದುಕೊಳ್ತಾ ಇದ್ದಾರೆ ಚೈತ್ರ ಕುಂದಾಪುರಗೆ ಉರಿಸುವ ಮೂಲಕ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಪ್ರತಿದಿನ ಸಂಚಿಕೆನ ನೋಡ್ತಾ ಇರಬಹುದು, ಬಹಳಷ್ಟು ಚೆನ್ನಾಗಿ ಚಟುವಟಿಕೆಗಳು ಕೂಡ ಬರ್ತಾ ಇದೆ. ಇನ್ನ 20 ದಿವಸಗಳು ಬಾಕಿ ಅಷ್ಟೇನೆ. ಯಾರೆಲ್ಲ ಫಿನಾಲೆಗೆ ಹೋಗ್ತಾರೆ, ಬಹಳ ಕುತೂಹಲ ಕೂಡ ಕ್ರಿಯೇಟ್ ಆಗಿದೆ. ರಜತ್ ಅವರು ಹೋಗ್ತಾರ, ಚೈತ್ರ ಅವರು ಹೋಗ್ತಾರ, ಅಂದ್ರೆ ವೈಲ್ಡ್ ಕಾರ್ಡ್ ಸ್ಪರ್ಧೆಗೆ ಇಬ್ರು ಕೂಡ ಬಂದಿದ್ದು. ಸೊ ಅವ್ರೇನಾದ್ರು ಹೋಗ್ತಾರ, ಮತ್ತೆ ಗಿಲ್ಲಿ ಹೋಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರೋದು. ನೋಡೋಣ ಏನಾಗುತ್ತೆ, ನಿಜ ಆಗುತ್ತೆ ಅಭಿಮಾನಿಗಳ ಆಸೆ.